ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿರುವ ಕುಟುಂಬದಲ್ಲಿ ಈಗ ಆಕ್ರಂದನ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕರುಣಾಜನಕ ಕಥೆ. ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದವರ ಮನೆಗಳಲ್ಲಿ ಈಗ ಸೂತಕ. ಘಟನೆಯಲ್ಲಿ ಒಟ್ಟು 11 ಅಮಾಯಕ ಜೀವಗಳು ಬಲಿಯಾಗಿವೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಥೆಗಳು ಈಗ ಅನಾವರಣವಾಗ್ತಾ ಇದೆ. ಕರುಳು ಹಿಂಡತ್ತೆ ಕರುಣಾಜನಕ ಕಥೆಗಳು. ಒಬ್ರು ಓದಿ ದೊಡ್ಡವನಾಗಬೇಕು ಅಂತ ಬಯಸಿದ್ದೆ ಅಂತ, ಇನ್ನೊಬ್ಬ ಹೆಣ್ಣು ನೋಡಕ್ಕೆ ಹೋಗಿದ್ದ ಅಂತ ವಾಪಸ್ ಬರಲೇ ಇಲ್ಲ ಅಂತ, ನನಗೆ ಹೇಳದೆ ಹೋಗಿದ್ದಾನೆ ಮಗ, TC ತರ್ತೀನಿ ಅಂತ ಹೋಗಿದ್ದಾನೆ ಮಗ. ಹೀಗೆ ಪೋಷಕರು ಅವರ ಮಕ್ಕಳ ಬಗ್ಗೆ ಹೇಳ್ತಾ ಇದ್ರೆ ನಿಜವಾಗ್ಲೂ ಕರುಳು ಕಿವುಚುತ್ತೆ. ಯಾರಿಗೂ ಕೂಡ ಇಂತಹ ದುಸ್ಥಿತಿ ಬರೆದಿರಲಿ ಅನ್ನುವಂತಹ ಮಾತುಗಳನ್ನು ಅವರುಗಳು ಆಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಮಕ್ಕಳಿರುವಂಥವರ ಕತೆ ಏನಾಗಬೇಡ, ನೋಡಿ ಅವ್ರ ಮಾತು ಹೇಗಿದೆ. ಓಕೆ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮಕ್ಕಳು ಹೋಗಿದ್ರು. ಕೆಲವರು ಪ್ಯಾರೆಂಟ್ಸ್ ಸಮೇತವಾಗಿ ಹೋಗಿದ್ದಾರೆ, ಪೋಷಕರೇ ಕರ್ಕೊಂಡು ಹೋಗಿದ್ದಾರೆ. ಒಂದು ಗೋಲ್ಡನ್ ಮೆಮೊರಿ ಕ್ರಿಯೇಟ್ ಮಾಡಬೇಕು ಅನ್ನೋ ಸಲುವಾಗಿ ಕರ್ಕೊಂಡು ಹೋದೆ, ಈಗ ಆಗ್ಬಿಡ್ತು, ನನ್ನ ಕಣ್ಣೆದ್ರಿಗೆ ಇದಾಯ್ತಲ್ಲ ಅಂತ ಕೊರಗ್ತಾ ಇದ್ದಾರೆ. ಇನ್ನೊಬ್ರು ಮಗ ನಾನು TC ತೊಗೊಂಡು ಬರೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ, ನಮ್ಮ ಬಳಿ ಹೇಳೇ ಇಲ್ಲ ಅವನು ಇಲ್ಲಿಗೆ ಹೋಗ್ತೀನಿ ಅಂತ. ಟಿವಿಯಲ್ಲಿ ನೋಡಿ ಸುದ್ದಿ ತಿಳಿದಾಗಲೇ ನಮಗೊಂದು ರೀತಿ ಆಘಾತ ಆಯಿತು ಅಂತ. ಒಬ್ಬೊಬ್ಬರು ಒಂದೊಂದು ಕಥೆಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ಬಹುತೇಕ ಇಂದೇ ಮೃತರ ಅಂತ್ಯಕ್ರಿಯೆ ಮುಕ್ತಾಯವಾಗುವಂತಹ ಸಾಧ್ಯತೆ ಇದೆ. ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮನೆಗಳಲ್ಲಿ ಮಡುಗಟ್ಟಿದೆ ಶೋಕ, ಕಣ್ಣೀರ ಜಲಪಾತ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಒಟ್ಟು 11 ಮಂದಿ ಬಲಿಯಾಗಿದ್ದಾರೆ. ಕೆಲವರ ಅಂತ್ಯಕ್ರಿಯೆಯನ್ನು ಈಗಾಗಲೇ ಮುಕ್ತಾಯ ಮಾಡಲಾಗಿದೆ. ಬಹುತೇಕರ ಅಂತ್ಯಕ್ರಿಯೆ ಇವತ್ತೇ ಅಂತ್ಯಗೊಳಿಸ್ತಾರೆ. ಕೆಲವರ ಮರಣೋತ್ತರ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗಿದ ನಂತರದಲ್ಲಿ ಈಗ ಅವರಿಗೆ ಹಸ್ತಾಂತರ ಮಾಡಲಾಗಿದೆ. ಎಲ್ಲ ಶಾಸ್ತ್ರ ವಿಧಿವಿಧಾನಗಳನ್ನೆಲ್ಲ ಮುಗಿಸಿ ಅಂತ್ಯಕ್ರಿಯೆಯನ್ನು ಇವತ್ತು ಸಂಜೆ ಒಳಗಾಗಿ ಮಾಡಬೇಕು ಅಂತ ಕುಟುಂಬಸ್ಥರು ಇದ್ದಾರೆ. ಬಹುತೇಕ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ.